ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ಸಾರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶಿವಕುಮಾರ್ ಅವರು ಸೂರ್ಯನಗರ 1, 2, 3, 4ನೇ ಹಂತದ ಯೋಜನೆಗಳನ್ನು ನಾನೇ ಸ್ವತಃ ಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಆಗಿದ್ದಾಗ ಮಾಡಿದ್ದೀವಿ. ನಿಮ್ಮ ಸಹೋದರ ಇಲ್ಲಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು. ಸಾವಿರಾರು ಎಕರೆ ಮಾಡಿದ್ದೀವಿ. ಏನು ಮೊನ್ನೆ ಕ್ರಿಕೆಟ್ ಸ್ಟೇಡಿಯಮನ್ನು ಮಾಡ್ತಾ ಇವರು ಫೌಂಡೇಶನ್ ಹಾಕಿದ್ರು, ಅದರ ಎಂಟೈರು ಶ್ರಮ ಭಾರತೀಯ ಜನತಾ ಪಕ್ಷ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದು. ಒಬ್ಬನೇ ಒಬ್ಬ ರೈತ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳೋರಿಲ್ಲ. ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಇದಾದಾಗ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನೋ ಯೋಚನೆ ಮಾಡಿದರು. ಅದಾದಮೇಲೆ ಸಾಧಕ ಬಾಧಕಗಳು ನೋಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಬೇಡ ಅಂತ ಹೇಳಿ 2ನೇ ಸಾರಿಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾಡಲಿಲ್ಲ. ಅದಾದಮೇಲೆ ಎಲ್ಲ ಒಂದು ಕಡೆ ಇವರು ಒಬ್ಬರಿಗೊಬ್ರಿಗೆ ಹಟ್ಟಿಗೆ ಬಿದ್ದು ಇದು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶ ನೋಡಿ. ನೀವೇನಾದರೂ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಬೈರಮಂಗಲದ ಕೆರೆಗೆ ಬೆಂಗಳೂರು ನಗರದ ಕೊಳಚೆ ನೀರು ಹೋಯ್ತದೆ. ಇದು 50, 60, 70 ವರ್ಷದ ಹೋಗಿ ಆ ಭಾಗದಲ್ಲಿ ಈ ಟೊಯೋಟಾ ಕಿರ್ಲಕ್ಸ್ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ. ಅಲ್ಲಿ ಎಷ್ಟು ಮಟ್ಟಿಗೆ ಅದು ನೈರ್ಮಲ್ಯ ಹಾಳಾಗ್ತದೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿ. ಅದನ್ನೇ ನೀವು ಇನ್ನೊಂದು 10 ಕಿಲೋಮೀಟ್ರ್ ಮುಂದಕ್ಕೆ ಉಪನಗರಗಳನ್ನ ಮಾಡೋದು. ಈ ಸ್ಯಾಟಲೈಟ್ ಟೌನ್ಗಳಿಗೆ ಈಗಾಗಲೇ ನಾವು ಎಲ್ಲಿಂದ ಎಲ್ಲಿವರೆಗೂ ಕೂಡ ಮೆಟ್ರೋ ಬರ್ತಾಯಿದೆ, ಸಬರ್ಬನ್ ಬರ್ತಾಯಿದೆ, ಮತ್ತು ಬೇರೆ ಬೇರೆ ರಿಂಗ್ ರೋಡ್ಗಳು ಬರ್ತಾಯಿದೆ, ಏನೆಲ್ಲ ಮಾಡ್ತಾಯಿದ್ದೀವಿ. ಒಂದು ಅಲ್ಲಿ ಜೀವನಕ್ಕೆ ದಾರಿ ಇಲ್ದಿರ ಇರ್ತಕ್ಕಂಥ ಬಹುತೇಕ ಸಹಸ್ರಾರು ಕುಟುಂಬಗಳು ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಬೀದಿಗೆ ಬಂದಾಗ ರೈತರನ್ನು ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ರೈತರಿಗೆ ಅನಾನುಕೂಲ ಮಾಡ್ತಕ್ಕಂಥದ್ದಾಗಲಿ ಒಳ್ಳೆಯದಲ್ಲ. ಅದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಅನಾನುಕೂಲ ಆಗ್ತದೆ. ನಾನು ಮತ್ತೊಮ್ಮೆ ನಿನ್ನೆನೂ ಕೂಡ ವಿನಂತಿ ಮಾಡಿದ್ದೀನಿ. ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಅಲ್ಲ, ಒಬ್ಬ ತುಮಕೂರಿನ ಲೋಕಸಭಾ ಸದಸ್ಯನಾಗಿಯೂ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾರಿಗೂ ಯಾವುದೂ ಶಾಶ್ವತ ಅಲ್ಲ. ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆ ಯೋಜನೆಗಳನ್ನು ಮಾಡ್ತಕ್ಕಂಥ ಪ್ರದೇಶವನ್ನು ಯಾರು ಕೊಡ್ತಾರೆ ರೈತರು, ಅವರ ಮನಸ್ಸಿನಲ್ಲೂ ಕೂಡ ಎಲ್ಲ ಒಂದು ಕಡೆ ನೋವನ್ನು ಮಾಡ್ತಕ್ಕಂಥ ಸಮಂಜಸ ಅಲ್ಲ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಇನ್ನೊಂದು 10-20 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ. ನಿಜ ಬೆಳೀತಾ ಇದೆ ಬೆಂಗಳೂರು. ನಾಡಪ್ರಭು ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ಇಡೀ ವಿಶ್ವದ ಭೂಪಟದಲ್ಲಿ ಮೊದಲನೇದಾಗಿದೆ. ಇಂಥ ಬೆಂಗಳೂರಿಗೆ ಕುಮಾರಸ್ವಾಮಿ ಕಾಲದಲ್ಲಿ ಆಗಿದ್ದು ನಾನು ಅದನ್ನೇ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಡಿ. ಕುಮಾರಸ್ವಾಮಿಯವರು ಅದಾದಮೇಲೆ ಮನವರಿಕೆ ಆದಮೇಲೆ ಅವ್ರು ದೊಡ್ಡತನವನ್ನು ಪ್ರದರ್ಶನ ಮಾಡಿ ಇದರ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡಿ ಅವರೇ ಸ್ವತಃ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದಾಗ ಈ ಯೋಜನೆಯನ್ನು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ನೀವು ಅದನ್ನೇ ಎಲ್ಲ ಮುಂದಿಟ್ಕೊಂಡು ಮಾಡೋದು ಒಳ್ಳೆಯದಲ್ಲ.